ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ನಾವಿವತ್ತು ಉಂಚಳ್ಳಿ ವಾಟರ್ ಫಾಲ್ಸ್ ಸಿರ್ಸಿ ಹತ್ರ ಬರುತ್ತೆ. ಒಂದು ಅಪ್ ಆ್ಯಂಡ್ ಡೌನ್ ಒಂದು 150 ಕಿಲೋಮೀಟರ್ಸ್ ಆಗ್ಬೋದು. ಸೊ ಹೋಗೋಣ, ನೋಡ್ಕೊಂಬರೋಣ. ನಾವೀಗ ಮಂಗಳೂರು ಕಾರವಾರ ಹೈವೇನಲ್ಲಿದ್ದೀವಿ. ಕುಮಟಾಯಿಂದ ಒಂದು 3 ಕಿಲೋಮೀಟ್ರ್ ಈ ಹೈವೇಲಿ ಬಂದು ನಾವು ಸಿರ್ಸಿಗೆ ರೈಟ್ ತೊಗೋಬೇಕು. ಮುಂದೆ ಇನ್ನೊಂದು 100 ಕಿಲೋಮೀಟರ್ ಹೋದರೆ ನಮಗೆ ರೈಟ್ಗೆ ಡೈವರ್ಷನ್ ಸಿಗುತ್ತೆ. ಈ ಉಂಚಳ್ಳಿ ವಾಟರ್ ಫಾಲ್ಸ್ 60 ಕಿಲೋಮೀಟರ್ ಇದೆ ಕುಮಟಾಯಿಂದ. ಒಂದು 30 ಕಿಲೋಮೀಟರ್ ಅಂತೂ ಈ ಹಳ್ಳಿ ರೋಡ್ಗಳಲ್ಲೇ ಹೋಗಬೇಕು. ಬೆಟರ್ ಯಾರಾದರೂ ಉಂಚಳ್ಳಿ ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀರಾ ಅಂತಂದರೆ ಗೂಗಲ್ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ಲ, ಸ್ಟ್ರೈಟ್ ಹೋದರೆ ಕಾರವಾರ, ಇಲ್ಲಿ ನಾವು ಸಿರ್ಸಿಗೆ ಹೋಗಲಿಕ್ಕೆ ರೈಟ್ ತೊಗೋಬೇಕು. ಸೊ ನಾವೀಗ ದೇವಿ ಮನೆ ಘಾಟ್ ರೋಡಲ್ಲಿದ್ದೀವಿ. ಈ ಕುಮಟಾಯಿಂದ ಸಿರ್ಸಿಗೆ ಹೋಗಬೇಕಾದ್ರೆ ದೇವಿ ಮನೆ ಹಿಲ್ ಸ್ಟೇಷನ್ ಅಂತ ಸಿಗುತ್ತೆ. ಸೊ ಅದರ ಘಾಟ್ ರೋಡ್ ಇದು. ನೀವು ಸಿರ್ಸಿಯಿಂದ ಬಂದರೆ ಫಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ, ಆಮೇಲೆ ಘಾಟ್ ರೋಡ್ನ ಇಳ್ಕೊತ ಬರಬೇಕು. ಕುಮಟಾಯಿಂದ ಬಂದರೆ ಫಸ್ಟ್ ಘಾಟ್ ರೋಡ್ ಹತ್ಕೊಂಡು ಹೋಗಿ ಆಮೇಲೆ ವ್ಯೂ ಪಾಯಿಂಟ್ನ ನೋಡಬೇಕು. ತುಂಬಾ ಚೆನ್ನಾಗಿದೆ. ಒಂದು 4ರಿಂದ 5 ಕಿಲೋಮೀಟರ್ ರೋಡ್ ಇದು, ಘಾಟ್ ರೋಡು. ನೀವು ನೋಡ್ತಿದ್ದೀರಲ್ಲ, ನಾನೀಗ ದೇವಿ ಮನೆ ವ್ಯೂ ಪಾಯಿಂಟ್ ಹತ್ರ ಇದ್ದೀನಿ. ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಿರೋದು ದೇವಸ್ಥಾನ. ಯಾರೇ ಈ ಘಾಟಲ್ಲಿ ಓಡಾಡೋರು ಈ ಪ್ಲೇಸಲ್ಲಿ, ಅಂದರೆ ಈ ದೇವಸ್ಥಾನದ ಹತ್ರ ನಿಂತು ದೇವ್ರಿಗೆ ಕೈ ಮುಗ್ದು ಹೋಗ್ತಾರೆ. ಆ್ಯಂಡ್ ಲೆಫ್ಟ್ ಸೈಡಿಗೆ ನೀವು ನೋಡ್ತಿದ್ದೀರಲ್ಲ, ಇದು ಈ ವ್ಯೂ ಪಾಯಿಂಟಿಂದ ಕಾಣಿಸೋ ವೆಸ್ಟರ್ನ್ ಘಾಟ್ಸು. ನಾವಲ್ಲಿ ಕೆಳಗಡೆಯಿಂದ ಹತ್ಕೊಳ್ತಾ ಬಂದಿದ್ದು ಈ ವ್ಯೂ ಪಾಯಿಂಟ್ಗೆ. ಸೊ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡ್ತಿದ್ದೀರಲ್ಲ, ಬೈಕಲ್ಲಿ ನಿಲ್ಸಿದ್ದೀವಿ, ಯಾರೂ ಇಲ್ಲ, ಹಿಂಗೆ ಹೋಗ್ಬೇಕು ನಡ್ಕೊಂಡು. ಆ್ಯಂಡ್ ದೆನ್ ಫಾಲ್ಸು ಅಲ್ಲಿ ಕಾಣ್ತಿದೆಯಲ್ಲ, ಆ ರೀತಿ ಕಾಣುತ್ತೆ. ಹೋಗೋಣ, ಹೇಗಿದೆ ಅಂತ ನೋಡೋಣ. ನೀವೀಗ ಅಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಸಿಮೆಂಟಲ್ಲಿ ಸ್ಟೆಪ್ಸ್ ಸಹ ಮಾಡಿದ್ದಾರೆ ನಡ್ಕೊಂಡು ಹೋಗ್ಲಿಕ್ಕೆ. ಹಿಂಗೆ ನಡ್ಕೊಂಡು ಹೋಗ್ಬೇಕಿದ್ರ ಮೇಲೆ. ಈಗ ಅರ್ಧ ಕಿಲೋಮೀಟರ್ ಅಂದರು, ಒಂದು 100 ಮೀಟರ್ ಬಂದಿರ್ತೀವಿ. ಇನ್ನು ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಲ್ಲ, ಇದು ಉಂಚಳ್ಳಿ ವಾಟರ್ ಫಾಲ್ಸ್. ಇನ್ನು ಕೆಳಗಡೆ ಹೋಗಿ ನೋಡ್ಬೋದು. ನಿಮಗೆ ಕಾಣ್ತಿದೆಯಲ್ಲ, ಈ ಸ್ಟೆಪ್ಸ್ ಮುಖಾಂತರ ನಾನು ಇಳ್ಕೊಂತ ಬಂದಿದ್ದು. ಅಲ್ಲಿ ನಿಮ್ಗೆ ಕಾಣ್ತಿರೋದು ಸೆಕೆಂಡ್ ವ್ಯೂ ಪಾಯಿಂಟು. ಆ್ಯಂಡ್ ನಾನೀಗ ನಿಂತಿರೋದು ಫೈನಲ್ ವ್ಯೂ ಪಾಯಿಂಟ್, ಉಂಚಳ್ಳಿ ವಾಟರ್ ಫಾಲ್ಸ್. ಇಲ್ಲಿಂದ ಹೇಗೆ ಕಾಣುತ್ತೆ ಅಂತಂದರೆ,
ನಿಮಗೆ ಕಾಣ್ತಿದ್ಯಾ, ಲೆಫ್ಟ್ ಸೈಡಲ್ಲಿ ಕಾಮನ್ ಬಿಲ್ ಸಹ ಮೂಡಿದೆ, 2 ಲೇಯರ್ ಮೂಡಿದೆ, ಅಲ್ಲೊಂದು ಒಂದರ ಮೇಲೊಂದು. ಈ ನೀರು ಬೀಳ್ತಿರೋ ವೇಪರ್ಸ್ ಮೇಲ್ಗಡೆ ಬಂದಿರೋದಕ್ಕೆ ಈ ಬಿಸಿಲಿಗೆ ತುಂಬ ಸಖತ್ತಾಗಿದೆ. ನಾನು ಈ ನನ್ನ ಕರಾವಳಿ ಕರ್ನಾಟಕ ಟ್ರಿಪ್ನ ಎಪಿಸೋಡ್ 3ನಲ್ಲಿ ತೋರಿಸಿದ್ನಲ್ಲ, ಅಘನಾಶಿನಿ ರಿವರು. ಸೊ ಅದೇ ನದಿನೇ ಇಲ್ಲಿ ಫಾಲ್ಸ್ ಆಗಿ ಬೀಳೋದು, ಈ ಉಂಚಳ್ಳಿ ಫಾಲ್ಸ್ ಹತ್ರ. ನೀವು ನೋಡ್ತಿದ್ದೀರಲ್ಲ, 2 ಬೆಟ್ಟಗಳ ನಡುವೆ ಸಣ್ಣದಾಗಿ ಬಂದಂತಹ ಫಾಲ್ಸ್ ಎಷ್ಟು ದೊಡ್ಡದಾಗಿ ಬೀಳ್ತಿದೆ ಅಂತ ಸಖತ್ತಾಗಿ ಕಾಣುತ್ತೆ. ಸೊ ಸಿರ್ಸಿಗೆ ಬಂದವ್ರು ಯಾರೂ ಮಿಸ್ ಮಾಡ್ಕೊಳ್ದೆ ಈ ಫಾಲ್ಸ್ನ ನೋಡಲಿಕ್ಕೆ ನಾನಂತೂ ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಫಾಲ್ಸ್ ಮಾತ್ರ. ನೀವು ನೋಡ್ತಿದ್ದೀರಲ್ಲ, ಆಸಮ್. ನೋಡ್ತಿದ್ದೀರಲ್ಲ ನನ್ನ ಹಿಂದೆ ಉಂಚಳ್ಳಿ ವಾಟರ್ ಫಾಲ್ಸ್ ಸೂಪರ್ ಆಗಿದೆ. ಯಾರೇ ಸಿರ್ಸಿಗೆ ಬಂದರೂ ಈ ಫಾಲ್ಸ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನೀವು ಹಿಂದೆ ನೋಡ್ತಿದ್ದೀರಲ್ಲ, ಬೆಸ್ಟ್ ವಾಟರ್ ಫಾಲ್ಸ್. ನೋಡಿದ್ರಲ್ಲ ಉಂಚಳ್ಳಿ ವಾಟರ್ ಫಾಲ್ಸ್. ಸಿರ್ಸಿಗಾಗಲಿ, ಗೋಕರ್ಣಗಾಗಲಿ, ಕುಮಟಾಗಾಗಲಿ ಯಾರೇ ಟ್ರಿಪ್ ಬಂದರೂ ಈ ವಾಟರ್ ಫಾಲ್ಸ್ನ ತಪ್ಪದೇ ನೋಡ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.